ಪ್ರೀತಿಯ ವೀಕ್ಷಕರಿಗೆ ಶಂಕರಾನಂದ ಟಿವಿಗೆ ಸ್ವಾಗತ ಸುಸ್ವಾಗತ. ಇವತ್ತಿನ ವಿಡಿಯೋನಲ್ಲಿ ಜುಲೈ ತಿಂಗಳ ಮಾಸ ಭವಿಷ್ಯ ಹೇಗಿದೆ ಅನ್ನುವಂತಹ ಮಾಹಿತಿಯನ್ನು ತಿಳ್ಕೊಳ್ಳೋಣ. ಅದಕ್ಕಿಂತ ಮುಂಚಿತವಾಗಿ ಯಾರಾದರೂ ಶಂಕರಾನಂದ ಟಿವಿ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕಾನ್ ಒತ್ತಿ. ಅದರಿಂದ ನೆಕ್ಸ್ಟ್ ಅಪ್ಲೋಡ್ ಮಾಡುವಂತಹ ವಿಡಿಯೋಗಳು ನಿಮಗೆ ನೋಟಿಫಿಕೇಷನ್ ಮುಖಾಂತರ ಬರುತ್ತೆ. ಹೊಸ ಮಾಹಿತಿಗಳನ್ನು ತಿಳ್ಕೊಳ್ಬಹುದು. ಅದೇ ರೀತಿಯಾಗಿ ಇನ್ಸ್ಟಾಗ್ರಾಮ್ ಪೇಜ್ನ, ಫೇಸ್ಬುಕ್ ಪೇಜ್ನ ಫಾಲೋ ಮಾಡೋದು ಮರಿಬೇಡಿ. ಇನ್ನು ಜುಲೈ ತಿಂಗಳಲ್ಲಿ ಬದಲಾವಣೆ ಆಗುವಂತಹ ಗ್ರಹಗಳು ಮತ್ತು ಈ ಮಾಸದ ಮಾಸ ವಿಶೇಷತೆಗಳೇನು ಅನ್ನೋದನ್ನು ನಾವೀಗ ಗಮನಿಸೋಣ. ನೋಡಿ, ಜುಲೈನಲ್ಲಿ ಮಾಸ ವಿಶೇಷತೆ ಅಂತ ಹೇಳಿದ್ರೆ ಮೊದಲನೇದಾಗಿ ಆಷಾಢ ಮಾಸ ಅಂತ ಹೇಳ್ತಾ ಇದ್ದ ಹಾಗೆಯೇ ಎರಡೆರಡು ವಿಚಾರಗಳಿಗೆ ನಮಗೆ ಈ ಒಂದು ಮಾಸ ವೈಶಿಷ್ಟ್ಯತೆ ಮತ್ತು ವಿವಾದಾತ್ಮಕವಾಗಿಯೂ ಸಹ ಕಾಣಿಸ್ಕೊಳ್ತಕ್ಕಂತಹ ತಿಂಗಳು ಅಂತಲೇ ಹೇಳಬಹುದು. ಕಾರಣ, ಹೊಸದಾಗಿ ಮದುವೆ ಆಗಿರುವಂತಹ ಗಂಡ ಹೆಂಡತಿಯರನ್ನು ಒಂದು ಆ ಹೆಣ್ಮಗುವನ್ನು ತವರು ಮನೆಗೆ ಕಳಿಸ್ತಕ್ಕಂಥದ್ದು, ಒಂದು ತಿಂಗಳು ಗಂಡ ಹೆಂಡತಿ ಸೇರಬಾರ್ದು, ಒಂದೇ ಹೊಸಲಿನಲ್ಲಿ ಅತ್ತೆ ಸೊಸೆ ಓಡಾಡಬಾರ್ದು ಅನ್ನುವಂತಹ ಉದ್ದೇಶದಿಂದ ಆ ಹೆಣ್ಮಗುವನ್ನು ತವರು ಮನೆಗೆ ಕಳಿಸಿ ಪುನಃ ಶ್ರಾವಣದಲ್ಲಿ ವಾಪಸ್ ಕರ್ಕೊಂಡು ಬರುವಂತಹ ಪದ್ಧತಿ. ಯಾವುದೇ ಹೊಸ ಕೆಲಸ ಕಾರ್ಯಗಳನ್ನು ಈ ಮಾಸದಲ್ಲಿ ಮಾಡದೇ ಇರತಕ್ಕಂಥದ್ದು, ಯಾವುದೇ ಶುಭ ಕಾರ್ಯಗಳನ್ನಾಗಲಿ ಆಷಾಢ ಮಾಸದಲ್ಲಿ ಮಾಡ್ತಾ ಇಲ್ಲ. ನೋಡಿ, ಅದಕ್ಕೆ ಹಲವಾರು ರೀತಿಯಾದಂತಹ ವೈಜ್ಞಾನಿಕ ಕಾರಣಗಳಿದ್ದಾವೆ. ಹೊಸದಾಗಿ ಮದುವೆ ಆದಂತಹ ಗಂಡ ಹೆಂಡತಿಯರೇನಾದರೂ ಈ ಆಷಾಢ ಮಾಸದಲ್ಲಿ ಸೇರಿದರೆ, ಈ ಒಂದು ಆಷಾಢದಿಂದ ನಾವು ಒಂದು 10ನೇ ತಿಂಗಳನ್ನು ನಾವು ಗಮನಿಸೋದಾಯಿತು ಅಂತ ಹೇಳಿದ್ರೆ ಚೈತ್ರ ಮಾಸವಾಗತ್ತೆ. ಆ ಚೈತ್ರ ಮಾಸದಲ್ಲಿ ಅಂತಹ ಬೇಸಿಗೆಯ ಕಾಲದ ಒಳಗಡೆ ಬಾಣಂತಿಗೆ, ಅದರಲ್ಲೂ ಮೊದಲನೇ ಮಗುವನ್ನು ಹಡೆದ ಬಾಣಂತಿಗೆ, ನೋಡಿ, ಮೊದಲನೇ ಮಗುವನ್ನು ಹಡೆದ ಬಾಣಂತಿಗೆ ಅಷ್ಟು ಒಳ್ಳೆಯದಲ್ಲ ಅನ್ನುವಂತಹ ಉದ್ದೇಶದಿಂದ ದೈಹಿಕ ಮತ್ತು ಮಾನಸಿಕ ಆರೋಗ್ಯದ ಮೇಲೆ ಪ್ರಭಾವ ಬೀಳುತ್ತೆ. ಅದಕ್ಕೆ ಹೇಳೋದು ಸನ್ನಿಗಳು ಉಂಟಾಗ್ಬಿಡತ್ತೆ ಬಾಣಂತಿಯರಿಗೆ ಅಂತ. ಅದು ಅಲ್ಲದೆ ಹೊಸದಾಗಿ ಮದುವೆ ಆದಂಥವ್ರಿಗೆ ಇದು ಋತುಮಾನದ ಬದಲಾವಣೆಯ ಕಾಲವೂ ಸಹ ಹೌದು. ಮಳೆ ವಿಪರೀತ ತಾರಕಕ್ಕೆ ಹೋಗುತ್ತೆ. ತಾರಕಕ್ಕೆ ಹೋದ ಸಂದರ್ಭದಲ್ಲಿ ಈ ಗಂಡ ಹೆಂಡತಿಯರು ಒಂದು ಮದುವೆ ಆದ ಸಂದರ್ಭದಲ್ಲಿ ಅವರ ವೈಯಕ್ತಿಕ ಜೀವನದ ಬಗ್ಗೆ, ಶೃಂಗಾರಮಯ ಜೀವನಗಳ ಬಗ್ಗೆ ಹೆಚ್ಚಿಗೆ ಗಮನ ಕೊಟ್ಟು ಬೇರೆ ಕೆಲಸ ಕಾರ್ಯಗಳ ಬಗ್ಗೆ ಗಮನ ಕೊಡದೆ ಹೋದಾಗ ಆ ಮನೆಯಲ್ಲಿರ್ತಕ್ಕಂತಹ ಮನೆ ಒಡತಿಯಾದಂತಹ ಅತ್ತೆ ಕಿರಿಕಿರಿಯಾಗಿ ಅತ್ತೆ ಸೊಸೆ ಮಧ್ಯೆ ಜಗಳನೂ ಸಹ ಬಂದ್ಬಿಡುತ್ತೆ. ನೋಡಿ, ಹಿಂದಿನ ಕಾಲದಲ್ಲಿ ಪ್ರತಿ ಕುಟುಂಬವು ಕೃಷಿ ಆಧಾರಿತವಾದದ್ದೇ. ಪ್ರತಿಯೊಬ್ಬರು ಕೃಷಿ ಮಾಡಲೇಬೇಕಾಗಿತ್ತು, ವ್ಯವಸಾಯ ಮಾಡಲೇಬೇಕಾಗಿತ್ತು. ಈತ ವ್ಯವಸಾಯ ಹೋಗಿ ಮಾಡೋ ಬದಲು ಮನೆ ಒಳಗಡೆನೇ ಇದ್ದರೆ, ಹೆಂಡತಿ ಸೆರಗಿಡ್ಕೊಂಡೇ ಇದ್ದರೆ ಯಾವ ತಾಯಿ ಕಿರಿಕಿರಿ ಆಗೋದಿಲ್ಲ. ಹಾಗಾಗಿ ಈ ಎಲ್ಲ ಕಾರಣಗಳು ಜೊತೆಗೆ ಶುಭ ಕಾರ್ಯ ಮಾಡಬೇಕು ಅಂದರೆ ಒಂದೂರಿಂದ ಒಂದೊಬ್ಬರು ನೆಂಟರು, ಇಷ್ಟರು, ಸರೀಕರು, ಸಂಬಂಧಿಕರು ಎಲ್ಲ ಬರಬೇಕಾಗಿತ್ತು. ಮಳೆಯಲ್ಲಿ ಹೇಗೆ ಬರೋಕ್ಕೆ ಸಾಧ್ಯ? ಊರಿಂದ ಊರು ದಾಟ್ಕೊಂಡು ಹೋಗೋದಕ್ಕೆ ಹೇಗೆ ಸಾಧ್ಯ? ಏನಾದರೂ ಒಂದು ಅರೇಂಜ್ಮೆಂಟ್ ಮಾಡಬೇಕು, ಹೇಗೆ ಸಾಧ್ಯ? ಹಾಗಾಗಿ ಆಷಾಢ ಪೂರ್ತ ಶುಭ ಕಾರ್ಯಗಳನ್ನು ಮಾಡಬಾರ್ದು ಅನ್ನುವಂತಹ ಉದ್ದೇಶದಿಂದಾಗಿ ಈ ಒಂದು ಪ್ರಾಕೃತಿಕ ಕಾರಣಗಳು, ಭೌಗೋಳಿಕವಾದ ಕಾರಣಗಳು, ಮಾನಸಿಕವಾದ ಕಾರಣ, ಸಾಮಾಜಿಕವಾದ ಕಾರಣ, ಹಿಂದಿನ ವೈಜ್ಞಾನಿಕ ಕಾರಣ, ಇದಿಷ್ಟನ್ನು ಸೇರಿಸಿ ಆಷಾಢದ ಮಹತ್ವ ಅಂತ ತಗೊಂಡು ಬಂದರು. ಜೊತೆಗೆ ಈ ಆಷಾಢ ಮಾಸದಲ್ಲಿ ಒಂದು ಮಹಾಲಕ್ಷ್ಮಿ ಪೂಜೆ, ಆಷಾಢ ಶುಕ್ರವಾರದ ಮಹಾಲಕ್ಷ್ಮಿ ಪೂಜೆ ಬಹಳ ಪ್ರಮುಖ ಸ್ಥಾನವನ್ನು ಪಡ್ಕೊಳ್ಳುತ್ತೆ. ಬಹಳ ಪ್ರಮುಖ ಸ್ಥಾನವನ್ನು ಪಡ್ಕೊಂಡು ಈ ಒಂದು ವಿಶೇಷ ಸಂದರ್ಭದಲ್ಲಿ ಯಾರ್ಯಾರು ಮಹಾಲಕ್ಷ್ಮಿಯ ಪೂಜೆಯನ್ನು ಮಾಡ್ತಾರೋ ಅಂಥವರಿಗೆ ಮನೆಯಲ್ಲಿ ಸ್ಥಿರವಾಗಿ ಮಹಾಲಕ್ಷ್ಮಿಯು ನೆಲೆಸ್ತಾಳೆ ಅನ್ನುವಂತಹ ನಂಬಿಕೆ ನಮ್ಮ ಅನಾದಿ ಕಾಲದಿಂದ ಬರ್ತಕ್ಕಂತಹದ್ದು, ಬಂದಿರುವಂಥದ್ದು. ಅದನ್ನು ತುಂಬ ಜನ ಆಷಾಢ ಶುಕ್ರವಾರದ ಲಕ್ಷ್ಮೀ ಪೂಜೆ ಅಂತಲೇ ಬರುವ 4 ಅಥವಾ 5 ಶುಕ್ರವಾರಗಳು, ಆಷಾಢ ಶುಕ್ರವಾರಗಳು ಪೂಜೆ ಮಾಡ್ಕೊಂಡು ಹೋಗ್ತಾರೆ. ನೀವು ಸಹ ಈ ವರ್ಷ ಆಷಾಢ ಶುಕ್ರವಾರದ ಮಹಾಲಕ್ಷ್ಮಿಯ ಪೂಜೆಯನ್ನು ಮಾಡೋದು ಮರಿಬೇಡಿ. ಇದು ಆಷಾಢ ಮಾಸದ ವಿಶೇಷತೆಯಾದರೆ, ಇನ್ನು ಈ ತಿಂಗಳಲ್ಲಿ ಬರ್ತಕ್ಕಂತಹ ಇನ್ನು ವಿಶೇಷ ದಿನಗಳನ್ನು ನೋಡೋದಾಯಿತು ಅಂತ ಹೇಳಿದ್ರೆ, ನೋಡಿ, ಮೊದಲನೇದಾಗಿ ಬರ್ತಕ್ಕಂತಹದ್ದು ನಮಗೆ 10ನೇ ತಾರೀಕು 7ನೇ ತಿಂಗಳು 10ನೇ ತಾರೀಕು 7ನೇ ತಿಂಗಳು ಗುರು ಪೌರ್ಣಮಿ ಇದೆ.
ಗುರುಪೌರ್ಣಮಿ, ಆ ಗುರುಪೌರ್ಣಮಿ ದಿವಸ ವ್ಯಾಸದೇವರ ಪೂಜೆ ಮಾಡ್ತಕ್ಕಂಥದ್ದು, ಮಹರ್ಷಿ ವ್ಯಾಸರ ವೇದವ್ಯಾಸರ ಪೂಜೆಗಳನ್ನು ಮಾಡ್ತಕ್ಕಂಥದ್ದು ಈ ಒಂದು ದಿನ ವಿಶೇಷ. ಆದರೆ ಇತ್ತೀಚಿನ ದಿನಗಳಲ್ಲಿ ಏನಾಗ್ತಾ ಇದೆ ಅಂತ ಹೇಳಿದ್ರೆ, ಯಾವುದೇ ಗುರುಗಳನ್ನಾದರೂ ಪೂಜೆ ಮಾಡಬಹುದು, ಮಾಡಬಾರದು ಅಂತ ನಾವೇನು ಹೇಳಲಿಕ್ಕೆ ಸಾಧ್ಯ ಆಗಲ್ಲ. ಗುರುಪೌರ್ಣಮಿ ಅಂದರೆ ವ್ಯಾಸ ಜಯಂತಿ ಅವತ್ತು. ಸೊ ಹಾಗಾಗಿ ವ್ಯಾಸರ ಒಂದು ಪೂಜೆಗಳನ್ನು ಮಾಡುವಂಥದ್ದು, ವೇದವ್ಯಾಸರ ಆರಾಧನೆಗಳನ್ನು ಮಾಡ್ಕೊಂಡು ಬರ್ತಕ್ಕಂಥದ್ದು ಉತ್ತಮ. ಅದರ ಜೊತೆಗೆ ನಿಮ್ಮ ಒಂದು ಮನಸ್ಸಿನಿಚ್ಚಿನ ಪ್ರಕಾರವಾಗಿ ಗುರುಪೌರ್ಣಮಿಯೇ ಆಗಿರೋದ್ರಿಂದ ಯಾವುದೇ ಗುರುಗಳ ಪೂಜೆಗಳನ್ನು ಮಾಡ್ಕೊಂಡು ಬರುವಂಥದ್ದು ಸಹ ತುಂಬಾ ಒಳ್ಳೆಯದು. ಆದರೆ ಎಷ್ಟೊಂದು ಜನ ಏನು ಮಾಡ್ತಾ ಇದ್ದಾರೆ, ತಪ್ಪು ಗ್ರಹಿಕೆಯನ್ನು ಮಾಡಿಕೊಂಡು ಇದನ್ನು ಕೇವಲ ಸಾಯಿಬಾಬಾಗೆ ಮಾತ್ರ ಸೀಮಿತ ಮಾಡ್ಕೊಳ್ತಾ ಇದ್ದಾರೆ ಇತ್ತೀಚಿನ ದಿನಗಳಲ್ಲಿ. ಗುರುಪೌರ್ಣಮಿ ಅಂತ ಹೇಳಿದ್ರೆ ಸಾಯಿಬಾಬಾ, ಅದು ಖಂಡಿತವಾಗಿಯೂ ತಪ್ಪು. ಹಾಗಂಥೇಳಿ ಸಾಯಿಬಾಬರನ್ನ ಪೂಜೆ ಮಾಡಬೇಡಿ ಅಂತ ಹೇಳಲಾರವು. ಆದರೆ ವ್ಯಾಸ ಪೌರ್ಣಮಿಯನ್ನು ಸಾಯಿಬಾಬಾ ಪೌರ್ಣಮಿಯನ್ನಾಗಿ ಆಚರಣೆ ಮಾಡ್ತಕ್ಕಂಥದ್ದು ಬಹಳ ತಪ್ಪು ಸಂಗತಿ. ಆದರೆ ಗುರುಪೌರ್ಣಮಿ ಎಂದು ಗುರುಗಳನ್ನು ಪೂಜೆ ಮಾಡೋದು ಬಹಳ ಉತ್ತಮ. ಸಾಯಿಬಾಬರು ಸಹ ಅವಧೂತ ಪರಂಪರೆಯಲ್ಲಿ ಬರ್ತಕ್ಕಂತಹ ಗುರುಗಳೇ, ಅವರನ್ನೂ ಸಹ ನೀವು ಪೂಜೆ ಮಾಡಿ ತಪ್ಪೇನೂ ಇಲ್ಲ. ಆದರೆ ಇದನ್ನೇ ಅವರಿಗೆ ತಳುಕ ಹಾಕಿ ಮಾಡ್ತಕ್ಕಂತಹದ್ದು ಬಹಳ ತಪ್ಪು. ಎಷ್ಟೋ ಕಡೆ ನೋಡ್ತಿರ್ತೀವಿ, ಇವತ್ತು ಸಾಯಿಬಾಬಾ ಹುಟ್ಟಿದ ದಿನವಂತೆ, ಇವತ್ತು ಸಾಯಿಬಾಬಾ ಸಮಾಧಿ ಆದ ದಿನವಂತೆ, ಇವತ್ತು ಸಾಯಿಬಾಬಾ ಅದೇನೋ ಮಾಡಿದ್ರಂತೆ. ಬರೀ ಸಾಯಿಬಾಬಾ ಅನ್ನುವಂತಹ ಒಂದು ವಿಚಾರಕ್ಕೆ ತಳಕು ಹಾಕ್ಕೊಳ್ಳೋಕ್ಕೆ ಹೋಗಬೇಡಿ. ಎಲ್ಲರೂ ಸಹ ಗುರುಗಳ ಪರಂಪರೆಯಲ್ಲಿ ಅವರವರದ್ದೇ ಆದಂತಹ ಹೆಸರನ್ನು ಮಾಡಿರ್ತಾರೆ, ಅವರವರದ್ದೇ ಆದ ಸಾಧನೆಗಳಿರುತ್ತೆ. ಹಾಗಂತ ಹೇಳಿ ಒಬ್ಬರ ಪುಣ್ಯ ದಿನವನ್ನು ಇನ್ನೊಬ್ಬರ ಪುಣ್ಯ ದಿನಕ್ಕೆ ತಳಕು ಹಾಕಬೇಡಿ. ನಾನು ಯಾಕಂದರೆ ಸಂಕ್ರಾಂತಿ ಹಬ್ಬದ ದಿವಸ ಎಳ್ಳು ಬೆಲ್ಲ ತಿನ್ನಬೇಕು, ಬೇವು ಬೆಲ್ಲ ತಿನ್ನಬಾರ್ದು ಅಂತೇನಿಲ್ಲ. ಹಾಗಂತ ಹೇಳಿ ನಾನು ಒಂದು ಸಲ ಬೇವು ಬೆಲ್ಲನೇ ಅಂತ ತಲೆಗೆ ತುಂಬಬಾರ್ದು. ಸಂಕ್ರಾಂತಿಗೆ ಎಳ್ಳು ಬೆಲ್ಲವೇ, ಅದೇ ರೀತಿಯಾಗಿ ಯುಗಾದಿಗೆ ಬೇವು ಬೆಲ್ಲವೇ. ನೀವು ಅಲ್ಲಿ ಇಲ್ಲಿ ತಿನ್ನಿ, ಇಲ್ದಿ ಅಲ್ಲಿ ತಿನ್ನಿ, ತಪ್ಪೇನಾಗಲ್ಲ. ಆದರೆ ವಿಚಾರದ ಒಂದು ಹಂಚ್ಕೊಳ್ಬೇಕಾದ್ರೆ, ವಿಚಾರವನ್ನು ವಿನಿಮಯ ಮಾಡಿಕೊಳ್ಬೇಕಾದ್ರೆ ತಪ್ಪಾಗಿ ಹೇಳಬಾರ್ದು. ಅದೊಂದು ಮಾತ್ರ. ಅದು ನೀವು ಸಾಯಿಬಾಬಾ ಅವರಿಗೆ ಮಾಡುವಂತಹ ಒಂದು ಅವಮಾನವೂ ಸಹ ಆಗುತ್ತೆ. ಬಾಬಾನೂ ಸಹ ಇದನ್ನು ಇಷ್ಟಪಡೋದಿಲ್ಲ. ಅವ್ರು ಬಹುಶಃ ಅವರೇನಾದರೂ ಜೀವಂತವಾಗಿ, ಅಂದರೆ ಈ ದೇಹದ ಜೀವಂತವಾಗಿ ಅವರಿದ್ದಿದ್ರೆ ಅವರೇ ಬುದ್ಧಿ ಹೇಳ್ತಿದ್ರೋ ಏನೋ. ಇಲ್ಲಿ ನೋಡ್ರಪ್ಪ, ಇವತ್ತು ವ್ಯಾಸ ಪೌರ್ಣಮಿ, ವ್ಯಾಸರಿಗೆ ನೀವು ಪೂಜೆ ಮಾಡಬೇಕು ಅಂತ ಪಾಪ ಅವರೇ ಹೇಳ್ಕೊಡ್ತಿದ್ರೋ ಏನೋ ಗೊತ್ತಿಲ್ಲ. ಆದರೆ ದೇಹ ಇಲ್ಲದೆ ಇರಬಹುದು, ಅವರ ಆತ್ಮಚೇತನ ಅದೆಷ್ಟೋ ಕೋಟ್ಯಾಂತರ ಜನರಿಗೆ ಇವತ್ತಿಗೂ ಸಹ ಒಳ್ಳೇದು ಮಾಡ್ತಾ ಇದೆ. ಅವರನ್ನು, ಆ ಗುರುಗಳನ್ನು ಸಹ ನಂಬಿ ಅವರನ್ನು ಸಹ ಪೂಜೆ ಮಾಡಿ ತಪ್ಪೇನಿಲ್ಲ. ಆದರೆ ವಿಚಾರದ ವಿನಿಮಯ ಆಗಬೇಕಾದಾಗ ತಪ್ಪು ಮಾಹಿತಿಗಳು, ತಪ್ಪು ಗ್ರಹಿಕೆಗಳು ಆಗಬಾರ್ದು, ಜಾಗ್ರತೆ. ಇನ್ನು ಅದೇ ರೀತಿಯಾಗಿ ಈ ಒಂದು 7ನೇ ತಿಂಗಳಲ್ಲಿ ಬರ್ತಕ್ಕಂತಹ ಒಂದು ಮಹಾಲಕ್ಷ್ಮಿ ಪೂಜೆಗಳನ್ನು ನೋಡೋದಾಯಿತು ಅಂತ ಹೇಳಿದ್ರೆ, ನಿಮಗೆ 11ನೇ ತಾರೀಕು ಆಷಾಢ ಶುಕ್ರವಾರದ ಲಕ್ಷ್ಮೀ ಪೂಜೆಯನ್ನು ಮಾಡ್ತೀರಿ. ಅದೇ ರೀತಿಯಾಗಿ ಇನ್ನೊಂದು ಬರ್ತಕ್ಕಂತಹದ್ದು 18ನೇ ತಾರೀಕು. 18ನೇ ತಾರೀಕು ಸಹ ನೀವು ಆಷಾಢ ಶುಕ್ರವಾರದ ಪೂಜೆಯನ್ನು ಮಾಡಬಹುದು. ಸೊ ಒಟ್ಟಾರೆಯಾಗಿ ಇಷ್ಟು ದಿವಸಗಳು, ಒಟ್ಟು 3 ಶುಕ್ರವಾರ ಈ ಜುಲೈನಲ್ಲಿ ಸಿಗ್ತಕ್ಕಂಥದ್ದು. ಇನ್ನು ಅದೇ ರೀತಿಯಾಗಿ 24ನೇ ತಾರೀಕು 7ನೇ ತಿಂಗಳು 2025 ಜ್ಯೋತಿರ್ಭೀಮೇಶ್ವರ ವ್ರತ. ಜ್ಯೋತಿರ್ಭೀಮೇಶ್ವರ ವ್ರತವನ್ನು ಮಾಡ್ತಾರೆ. ಆ ಒಂದು ಕೇದಾರೇಶ್ವರನ ಅನುಗ್ರಹ ಪ್ರಾಪ್ತಿಯಾಗಲಿ ಅಂತ ಹೇಳಿ, ಈಶ್ವರನ ಅನುಗ್ರಹ ಪ್ರಾಪ್ತಿಯಾಗಲಿ, ಮದುವೆಯಾಗದೇ ಇರತಕ್ಕಂತಹ ಹೆಣ್ಮಕ್ಕಳು ಒಳ್ಳೆ ರೀತಿಯಾದಂತಹ ಒಂದು ಸಂಬಂಧ ಸಿಗಬೇಕು ಅಂತ ಪೂಜೆ ಮಾಡ್ತಕ್ಕಂತಹ ದಿವಸ. ಅದೇ ರೀತಿಯಾಗಿ ಮದುವೆ ಆಗಿರುವಂತಹ ಹೆಣ್ಮಕ್ಕಳು ತಮ್ಮ ಮನೆಗೆ ಮತ್ತು ಗಂಡನಿಗೆ ಸುಖ, ಐಶ್ವರ್ಯ, ಆಯುಷ್ಯಗಳು ವೃದ್ಧಿಯಾಗಲಿ ಅಂತ ಹೇಳಿ ಪೂಜೆ ಮಾಡ್ತಕ್ಕಂತಹ ದಿವಸ. ಒಟ್ಟಾರೆಯಾಗಿ ಈ ತಿಂಗಳು ಇಷ್ಟೊಂದು ಶುಭಕರವಾಗಿರತಕ್ಕಂತಹ ಒಂದು ದಿನಗಳನ್ನು ನಾವು ನೋಡೋದಕ್ಕೆ ಸಾಧ್ಯ ಇದೆ. ಅದೇ ರೀತಿಯಾಗಿ 29ನೇ ತಾರೀಕು ಪಂಚಮಿ ಹಬ್ಬ, ನಾಗರ ಪಂಚಮಿ. ನಮ್ಮ ಉತ್ತರ ಕರ್ನಾಟಕದ ಹೆಣ್ಣು ಮಕ್ಕಳಲ್ಲಿ ಪಂಚಮಿ ಹಬ್ಬ ಅಂತಂದರೆ ಕೇವಲ ಅದು ಯಾವುದೋ ಒಂದು ಹಬ್ಬವಾಗಿ ಉಳಿದಿರಲ್ಲ. ಪಂಚಮಿ ಹಬ್ಬ ನಮ್ಮ ಕರ್ನಾಟಕದ ರಾಖಿ ಹಬ್ಬ ಅಂತಲೇ ಹೇಳಬಹುದು. ಯಾವಾಗ ರಾಖಿ ಹಬ್ಬದಲ್ಲಿ ಉತ್ತರ ಭಾರತದಲ್ಲಿ ಅಣ್ಣ ತಂಗಿಯರು ಮತ್ತು ಒಡ ಹುಟ್ಟಿದವರ ಬಾಂಧವ್ಯವನ್ನು ತುಂಬಿಕೊಡತ್ತೋ, ಅದೇ ರೀತಿಯಾಗಿ ಈ ಒಂದು ಸಂದರ್ಭದಲ್ಲಿ ನಮ್ಮ ಕರ್ನಾಟಕದಲ್ಲಿ ನಾಗರ ಪಂಚಮಿ ದಿವಸ, ಪಂಚಮಿ ಹಬ್ಬ ಅಂತ ಏನಿದ್ದಾವಲ್ಲ, ಮದುವೆ ಆಗಿ ಹೋಗಿರುವಂತಹ ಹೆಣ್ಣುಮಕ್ಕಳು ಸಹ
ತವ್ರ ಮನೆಯ ಯೋಚನೆಯನ್ನು ಮಾಡ್ತಾ ಎಷ್ಟು ಚೆನ್ನಾಗಿ ಜನಪದ ಕವಿತೆ ಬರ್ತದೆ ನೋಡಿ. ಪಂಚಮಿ ಹಬ್ಬ ಕುಳಿದಾವ ದಿನ ನಾಕ, ಅಣ್ಣ ಬರಲಿಲ್ಲ ಯಾಕ ಇನ್ನೂ ಕರಿಯಾಕ. ಎಷ್ಟು ಚೆನ್ನಾಗಿ ಹೇಳ್ತಾರಲ್ವ. ಪಂಚಮಿ ಹಬ್ಬಕ್ಕಿಂತ 4 ದಿನ ಇದ್ದರೂ ನನ್ನ ಅಣ್ಣ ಇನ್ನೂ ಬಂದು ಕರೀಲಿಲ್ವೇ ಅಂತ ಆ ಹೆಣ್ಣುಮಗಳು ಯೋಚನೆ ಮಾಡ್ತಾಳೆ. ಅಂದರೆ ಒಂದು ಹೆಣ್ಣಿಗೆ ಎಷ್ಟು ತವರ ಮನೆ ಮೇಲಿನ ವ್ಯಾಮೋಹ, ಅಣ್ಣ ತಮ್ಮಂದ್ರ ಮೇಲೆ ಎಷ್ಟು ವ್ಯಾಮೋಹ ಇದೆ ಅನ್ನುವಂಥದ್ದನ್ನು ಆಗಿನ ಕಾಲದ ಹೆಣ್ಣು ಮಕ್ಕಳು ತೋರಿಸ್ಕೊಡ್ತಾ ಇದ್ರು. ಆದರೆ ಇತ್ತೀಚೆಗೆ ಆ ಒಂದು ಪರಂಪರೆ ಕಡಿಮೆ ಆಗ್ತಾ ಇರ್ತಕ್ಕಂಥದ್ದು ಬಹಳ ಖೇದಕರವಾದ ವಿಚಾರ. ಆ ಹೆಣ್ಣಿಗೆ ಮದುವೆ ಆಗಿ ಹೊರಗೆ ಹೋಗ್ತಾ ಇದ್ದ ಹಾಗೆ ತವರಿಗೂ ಆಕೆಗೂ ಸಂಬಂಧವೇ ಇಲ್ಲ ಅನ್ನೋ ರೀತಿ ನಡ್ಕೊಳ್ತಕ್ಕಂತಹ ಅಣ್ಣ ತಮ್ಮಂದರು, ಒಡಹುಟ್ಟಿದವರು ತುಂಬ ಬೇಜಾರಾಗುತ್ತೆ. ನೀವೇನು ಪಟ್ಟೆ ಪೀತಾಂಬರ ಒಡವೆ ವಸ್ತ್ರಗಳನ್ನು ತುಂಬ ಕೊಡಬೇಕಿಲ್ಲ. ಕಾಸಗಲದ ಕುಂಕುಮ, ಕೆನ್ನೆ ತುಂಬ ಅರಿಶಿನ, ಮುಡಿಗೊಂದಿಷ್ಟು ಹೂವು ಕೊಡಿ. ನಿಮ್ಮ ಮನೇಲಿದ್ದ ಗಂಜಿನೋ ಅಂಬ್ಲಿನೋ ಸೊಪ್ಪು ಏನೋ ಒಂದು ಬೇಯಿಸಿ ಕೊಡಿ ಆಕೆಗೆ. ಅದನ್ನು ಸಂತೃಪ್ತಿಯಾಗಿ ಸ್ವೀಕಾರ ಮಾಡ್ತಾಳೆ. ಈಗಿನ ಕಾಲದಲ್ಲಿ ಅದನ್ನು ಸ್ವೀಕಾರ ಮಾಡುವಂಥ ಹೆಣ್ಮಕ್ಳು ಸಹ ತುಂಬ ಕಮ್ಮಿ ಆಗಿದ್ದಾರೆ. ಏನು ಮಾಡೋದು, ಕಡೆ ಪಕ್ಷ ಇರುವಂಥ ಹೆಣ್ಮಕ್ಳನ್ನಾದರೂ ಉಳಿಸ್ಕೊಳ್ಳಿ ತವರ ಮನೆಯವರು. ಹೀಗೆ ಇದಿಷ್ಟು ಈ ಮಾಸ ವಿಶೇಷತೆಗಳು ಇರತಕ್ಕಂಥದ್ದು. ಅದರ ಜೊತೆಗೆ ಈ ತಿಂಗಳು ಪರಿವರ್ತನೆ ಆಗುವಂತಹ ಗ್ರಹಗಳ ಬಗ್ಗೆ ಮಾಹಿತಿಯನ್ನು ನೋಡೋದಾಯಿತು ಅಂತ ಹೇಳಿದ್ರೆ, 16ನೇ ತಾರೀಕು 7ನೇ ತಿಂಗಳು 2025ರಂದು ಕಟಕ ರಾಶಿಗೆ ರವಿ ಪ್ರವೇಶ ಮಾಡ್ತಾ ಇದ್ದಾನೆ. ಅದೇ ರೀತಿಯಾಗಿ 26ನೇ ತಾರೀಕು 7ನೇ ತಿಂಗಳು 2025ಕ್ಕೆ ಮಿಥುನ ರಾಶಿಗೆ ಶುಕ್ರ ಪ್ರವೇಶ ಮಾಡ್ತಾ ಇದ್ದಾನೆ. 28ನೇ ತಾರೀಕು 7ನೇ ತಿಂಗಳು 2025ಕ್ಕೆ ಕನ್ಯಾ ರಾಶಿ ಕುಜ ಪ್ರವೇಶ ಮಾಡ್ತಾ ಇದ್ದಾನೆ. ಕುಜ, ಶುಕ್ರ, ರವಿ 3 ಗ್ರಹಗಳು ತಮ್ಮ ಸ್ಥಾನವನ್ನು ಪರಿವರ್ತನೆ ಮಾಡುವಂಥದ್ದು ಈ ತಿಂಗಳು. ಸೊ ಇಷ್ಟೆಲ್ಲ 3 ಗ್ರಹಗಳ ಪರಿವರ್ತನೆಯಿಂದಾಗಿ ಯಾವ್ಯಾವ ರೀತಿಯ ಶುಭಾಶುಭ ಫಲಗಳು ಇದ್ದಾವೆ ಅನ್ನೋದನ್ನು ಈಗ ತಿಳ್ಕೊಳ್ಳೋಣ. ಯಾವ ರೀತಿಯಾಗಿರತಕ್ಕಂತಹ ಶುಭ ಅಥವಾ ಅಶುಭದ ಫಲಗಳನ್ನು ಅನುಭವಿಸ್ತಾ ಇದ್ದಾರೆ ಒಂದು ಮಿಥುನ ರಾಶಿಯವರು ಅಂತ ನೋಡೋದಾಯಿತು ಅಂತ ಹೇಳಿದ್ರೆ, ರಾಶಿಯಲ್ಲಿ ಇರತಕ್ಕಂತಹ ಗುರು ಶುಕ್ರ ರಾಷ್ಟ್ರಾಧಿಪತಿ ದ್ವಿತೀಯದಲ್ಲಿ, ತೃತೀಯಾಧಿಪತಿ ದ್ವಿತೀಯದಲ್ಲಿ, ತೃತೀಯದಲ್ಲಿರತಕ್ಕಂತಹ ಕೇತು, ಚತುರ್ಥದ ಕುಜ, ಭಾಗ್ಯದ ರಾಹು ಅಂದರೆ 9ನೇ ಮನೆಯ ರಾಹು, 10ನೇ ಮನೆಯ ಶನಿ. ಒಟ್ಟಾರೆಯಾಗಿ ನಿಮಗೆ ಈ ಒಂದು ತಿಂಗಳಿನ ಪ್ರಭಾವಗಳನ್ನು, ಜುಲೈನ ತಿಂಗಳ ಪ್ರಭಾವಗಳನ್ನು ನೋಡೋದಾಯಿತು ಅಂತ ಹೇಳಿದ್ರೆ, ಅಷ್ಟೊಂದು ಅನುಕೂಲ ಅಂತಲೂ ಹೇಳಲಿಕ್ಕೆ ಸಾಧ್ಯ ಇಲ್ಲ, ಅನಾನುಕೂಲಗಳು ಅಂತಲೂ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಒಂದಷ್ಟರ ಮಟ್ಟಕ್ಕೆ ಶುಭನೂ ಹೌದು, ಒಂದಷ್ಟರ ಮಟ್ಟಕ್ಕೆ ಅಶುಭವೂ ಸಹ ಹೌದು. ಅಂದರೆ ಒಳ್ಳೆಯದು ನಡೀತಾ ಇರುತ್ತೆ, ಕೆಡಕು ಸಹ ನಡೀತಾ ಇರುತ್ತೆ. ನಿಮ್ಮ ಪ್ರಯತ್ನದ ಅನುಸಾರವಾಗಿ ಅಂದ್ಕೊಂಡಂತಹ ಕೆಲಸ ಕಾರ್ಯಗಳು ನೀವು ಬಹಳ ಕಷ್ಟಪಟ್ಟ ನಂತರದಲ್ಲಿ ಕೈಗೂಡ್ತಕ್ಕಂಥದ್ದು. ಬಂಧು ಮಿತ್ರರಲ್ಲಿ ಪದೇ ಪದೇ ಉಂಟಾಗತಕ್ಕಂತಹ ಒಂದು ವಿವಾದಗಳು, ಮನಸ್ತಾಪಗಳು, ಜೊತೆಗೆ ನಿಮಗೆ ಬರುವಂತಹ ನಂಬಿಕೆ ದ್ರೋಹ ಮಾಡ್ತಕ್ಕಂತಹ ಜನರು, ನಿಮ್ಮ ಜೀವನದಲ್ಲಿ ಬರುವಂತಹ ನಂಬಿಕೆ ದ್ರೋಹಿಗಳು, ಇವೆಲ್ಲವೂ ಸಹ ನಿಮ್ಮನ್ನು ಬಹಳ ಮಾನಸಿಕವಾಗಿ ತಿಂಡಾಡಿಸಬಹುದು. ಶುಭ ಕಾರ್ಯಗಳನ್ನು ಮಾಡಬೇಕು ಅಂತ ಆಸೆ ಇಟ್ಕೊಂಡಿರುವಂಥವ್ರಿಗೆ ಶುಭ ಕಾರ್ಯಗಳು ನಡೆಯುತ್ತವೆ. ನೇರವಾಗಿ ಸಪ್ತಮದ ಮೇಲೆ ಗುರುವಿನ ದೃಷ್ಟಿ ಇರೋದರಿಂದಾಗಿ ಮದುವೆ ವಿಚಾರಗಳು ಅಥವಾ ಇನ್ಯಾವುದೇ ರೀತಿಯಾದಂತಹ ಶುಭ ಕಾರ್ಯದ ವಿಚಾರಗಳನ್ನು ಏನಾದರೂ ಚಿಂತನೆ ಮಾಡ್ತಾ ಇದ್ದರೆ ಆ ಶುಭ ರೀತಿಯಾಗಿರುವಂತಹ ಕಾರ್ಯಗಳು ಬಹಳ ಸಾಫಲ್ಯವನ್ನು ಅನುಭವಿಸೋಕ್ಕೆ ಸಾಧ್ಯವಾಗುತ್ತೆ. ಇನ್ನು ಬಟ್ಟೆ ವ್ಯಾಪಾರಸ್ಥರಿಗೆ, ತೈಲ ವ್ಯಾಪಾರಸ್ಥರಿಗೆ, ಇನ್ನು ಟ್ರಾವೆಲ್ ಬಿಸ್ನೆಸ್ಸನ್ನು ಮಾಡುತ್ತಾ ಇರತಕ್ಕಂಥವರಿಗೆ ಒಂದಿಷ್ಟು ಹಣಕಾಸಿನ ಒಳಹರಿವು ಚೆನ್ನಾಗಾಗತ್ತೆ. ಕೆಲಸಗಳನ್ನು ಹುಡುಕ್ತಾ ಇರತಕ್ಕಂಥವರಿಗೆ, ಅದರಲ್ಲೂ ಸರ್ಕಾರಿ ಕೆಲಸಗಳನ್ನು ಹುಡುಕ್ತಾ ಇರತಕ್ಕಂಥವ್ರಿಗೆ ಸರ್ಕಾರದ ಕೆಲಸಗಳು ಸಿಗುವಂತಹ ಸಾಧ್ಯತೆಗಳು ಬಹಳ ಅಧಿಕವಾಗಿದೆ. ಯಾಕಂದರೆ ರವಿ ಮತ್ತು ಶನಿಯ ಸುಸ್ಥಿತಿಯ ಸಂಚಾರದಿಂದಾಗಿ. ಹಾಗಾಗಿ ತುಂಬ ದಿವಸಗಳಿಂದ, ತುಂಬ ವರ್ಷಗಳಿಂದ ಸರ್ಕಾರದ ಕೆಲಸಕ್ಕೆ ಪ್ರಯತ್ನ ಮಾಡ್ತಾ ಇದ್ದೇವೆ, ಆದರೂ ಸಹ ನಮಗೆ ಆಗ್ತಾ ಇಲ್ಲ ಅಂತ ಯೋಚನೆ ಮಾಡ್ತಕ್ಕಂಥವರಿಗೆ ಈ ಒಂದು ತಿಂಗಳು ಬಹಳ ಅನುಕೂಲಕರವಾಗಿರತಕ್ಕಂತಹ ವಿಚಾರ ಅಂತಲೇ ಹೇಳಬಹುದು. ಬಹಳ ಚೆನ್ನಾಗಿದೆ ಈ ವಿಚಾರಗಳಲ್ಲಿ. ಆದರೆ ಎಕ್ಸ್ಪೋರ್ಟ್ ಬಿಸ್ನೆಸ್ಸನ್ನು ಮಾಡ್ತಾ ಇರ್ತಕ್ಕಂಥವ್ರಿಗೆ, ಇನ್ನು IT ಬಿಸ್ನೆಸ್ಸನ್ನು ಮಾಡ್ತಾ ಇರ್ತಕ್ಕಂಥವ್ರಿಗೆ, ಇನ್ನು ಟ್ರೇಡಿಂಗ್ ಬಿಸ್ನೆಸ್ಸನ್ನು ಮಾಡ್ತಾ ಇರ್ತಕ್ಕಂಥವ್ರಿಗೆ ಅಷ್ಟೊಂದು ಶುಭ ಕಾಲ ಅಲ್ಲ. ಎಲ್ಲೋ ಒಂದು ಕಡೆ ಮತ್ತೆ ಪುನಃ ಹಣಗಳನ್ನು ನಷ್ಟ ಮಾಡ್ಕೊಳ್ತಕ್ಕಂಥದ್ದು, ಹೂಡಿಕೆಗಳಿಂದ ರಿಟರ್ನ್ಸ್ಗಳು ಸರಿಯಾಗಿ ಬರದೇ ಇರತಕ್ಕಂಥದ್ದು, ನಿಮ್ಮನ್ನೆಲ್ಲೋ ಒಂದು ಕಡೆ ದಾರಿ ತಪ್ಪಿಸ್ತಕ್ಕಂತಹ ವಿಚಾರಗಳು ನಡೆಯುತ್ತೆ. ಬಹಳ ಹುಷಾರಾಗಿರಬೇಕು ಮಿಥುನ ರಾಶಿಯವರು.
ನಿಮ್ಮ ಜೀವನದಲ್ಲಿ ಅನೇಕ ವಿಧವಾಗಿರತಕ್ಕಂತಹ ಕಷ್ಟಗಳು ನಷ್ಟಗಳು ಎದುರಾಗತಕ್ಕಂತಹ ವಿಚಾರಗಳು ಆಗಿದ್ದಾವೆ. ಇನ್ನು ಬೇರೆ ಬೇರೆ ಒಂದು ಸಿನಿಮಾ ನಟನಟಿಯರಿಗೆ ಹೊಸ ಅವಕಾಶಗಳು ಬರೋದು ಕಡಿಮೆ ಆಗಿ ಹೋಗ್ಬಿಡುತ್ತೆ. ಕೆಲಸದಲ್ಲಿ ಏಳಿಗೆ ಅನ್ನುವಂತಹದ್ದು ಸಿಕ್ಕೋದಿಲ್ಲ. ಹೊಸ ಕೆಲಸಗಳು ಸಿಗುತ್ತವೆ, ಇರುವಂತಹ ಕೆಲಸದಲ್ಲಿ ಏಳಿಗೆ ಸಿಗದೆ ಹೋಗಬಹುದು. ಈ ರೀತಿಯಾದಂತಹ ಅನೇಕ ಒಂದು ಅವಘಡಗಳಾಗಲಿ ಅಥವಾ ಬೇರೆ ಬೇರೆ ರೀತಿಯಾದಂತಹ ಪ್ರಭಾವಗಳಾಗಲಿ ನಡೀತಾ ಇರುತ್ತೆ. ಮಿಥುನ ರಾಶಿಯವರಿಗೆ ಅಷ್ಟೊಂದು ಶುಭಕರವಾಗಿಲ್ಲ. ಸ್ವಲ್ಪ ಹುಷಾರಾಗಿದ್ದು ಜೀವನನ ಸಾಗಿಸ್ಕೊಂಡು ಹೋಗೋದು ತುಂಬಾ ಒಳ್ಳೆಯದು. ಜೊತೆಗೆ ನಿಮ್ಮ ಆದಾಯದ ಮೂಲಕ್ಕೆ ಒಂದಷ್ಟು ಧಕ್ಕೆಗಳು ಬರುವ ಸಾಧ್ಯತೆಗಳು ಈ ತಿಂಗಳ ಇದೆ. ತುಂಬಾ ಹುಷಾರಾಗಿರಿ. ಮೊದಲನೇದಾಗಿ ಯಾರನ್ನು ಯಾವ ವಿಷಯದಲ್ಲೂ ನಂಬಕ್ಕೆ ಹೋಗಬೇಡಿ. ನಂಬಿ ನಿಮ್ಮ ವ್ಯಕ್ತಿತ್ವವನ್ನು ಅವ್ರಿಗೆ ಒಪ್ಸೋಕ್ಕೆ ಹೋಗಬೇಡಿ. ನೀವು ಮುಕ್ತ ಜೀವಿಗಳು. ಸುಮ್ಮನೆ ಬಾಯ್ಬಿಟ್ರೆ ಬಡ ಅಂತ ನೀನು ಒದರಾಕ್ಬಿಡ್ತೀರಿ. ಮನಸ್ಸಿನಲ್ಲಿ ಏನು ಇಟ್ಕೊಳ್ಳಲ್ಲ. ಆದರೆ ಎಲ್ಲರೂ ಹಾಗೆ ಇರಬೇಕು ಅಂತ ಏನಿಲ್ಲ. ಹುಷಾರಾಗಿದ್ದು ಜೀವನನ ಸಾಗಿಸಿ. ಈ ತಿಂಗಳು ಅಂತಹ ಒಳ್ಳೆಯ ವಿಚಾರಗಳೇನೂ ಇಲ್ಲ. ಒಂದಷ್ಟು ಕೆಡಕೆ ಜಾಸ್ತಿ ಇದೆ. ಒಂದೆರಡು ವಿಚಾರಗಳು ಒಳಿತು ಸಹ ಇದ್ದಾವೆ. ಜೀವನವನ್ನು ಸರಾಗವಾಗಿ ನಾವು ತಗೊಂಡು ಹೋಗಬೇಕು. ಅದೇ ರೀತಿಯಲ್ಲೇ ನೀವು ಜೀವನನ ಸಾಗಿಸ್ತಾ ಹೋಗಿ ನಿಮ್ಮ ಬದುಕು ಸುಂದರವಾಗಲಿ ಅಂತ ಹೇಳ್ತಾ ಈ ಒಂದು ಮಿಥುನ ರಾಶಿಯವರ ಮಾಸ ಭವಿಷ್ಯಕ್ಕೆ ಪರಿಹಾರವನ್ನು ನೋಡೋದಾಯಿತು ಅಂತ ಹೇಳಿದ್ರೆ, ಈ ತಿಂಗಳು ನೀವು ಮಾಡ್ಕೊಳ್ಬೇಕಾಗಿರ್ತಕ್ಕಂತಹ ಪರಿಹಾರನಾದರೂ ಏನಪ್ಪ ಅಂತ ಹೇಳಿದ್ರೆ, ಮೊದಲನೇದಾಗಿ ಸಾಮಾಜಿಕ ಪರಿಹಾರ ಅಂತ ಬಂದಾಗ ಪ್ರಕೃತಿಯನ್ನು ಉಳಿಸೋಣ, ಪ್ರಕೃತಿಯನ್ನು ಬೆಳೆಸೋಣ, ಇನ್ನಿತರ ಜೀವಜಂತುಗಳಿಗೆ ಒಂದಿಷ್ಟು ಆಸರೆಯಾಗಿರೋಣ. ನಿಮ್ಮ ಕೈಲಾದಷ್ಟು ಪ್ರಾಣಿಗಳಿಗೆ ಪಕ್ಷಿಗಳಿಗೆ ಒಂದಿಷ್ಟು ಆಹಾರದ ವ್ಯವಸ್ಥೆಯನ್ನು ಮಾಡ್ತಾಯಿರಿ. ನಮಗೆ ಬಾಯಿದೆ, ಕೊಂಡುಕೊಳ್ಳೋಕ್ಕೆ ಶಕ್ತಿ ಇದೆ, ಚೈತನ್ಯ ಇದೆ. ಅವುಗಳಿಗೆ ಹಾಗಿಲ್ಲ. ಪ್ರಾಕೃತಿಕವಾಗಿಯೇ ಸಿಗಬೇಕು. ಪ್ರಾಕೃತಿಕವಾಗಿ ಸಿಗೋ ಜಾಗಗಳನ್ನೆಲ್ಲ ನಾವೇ ಮುಚ್ಚಾಕಿ ಅಲ್ಲಿ ನಾವು ಲೇಔಟ್ಗಳನ್ನು ಮಾಡಿಕೊಂಡು ದೊಡ್ಡ ದೊಡ್ಡ ವಿಲ್ಲಾಗಳು, ಅದೇ ರೀತಿಯಾಗಿ ದೊಡ್ಡ ದೊಡ್ಡ ಅಪಾರ್ಟ್ಮೆಂಟ್ಗಳನ್ನು ಮಾಡ್ಕೊಂಡಿದ್ದೀವಿ. ಅಯ್ಯೋ, ನಮ್ಮ ಮನೆ ಸುತ್ತ ಪಾರಿವಾಳಗಳು ಕಾಟ. ಆ ಮರದಲ್ಲಿ ಅದೆಷ್ಟು ಪಾರಿವಾಳಗಳು ಗೂಡು ಕಟ್ಕೊಂಡಿದ್ವು, ಅಲ್ಲಿ ಅಪಾರ್ಟ್ಮೆಂಟ್ ಎದ್ದು ಬಿಟ್ಟರೆ ಎಲ್ಲಿ ಹೋಗ್ಬೇಕವು? ಮತ್ತು ಬಂದು ನಿಮ್ಮ ಮನೆಗಳ ಮೇಲೆ ಕೂತ್ಕೊಳ್ಳುತ್ತವೆ. ಅದಕ್ಕೆ ನೀವು ಅವಿದ್ದ ಜಾಗವನ್ನು ಕಸಿದುಕೊಂಡು ಅವುಗಳ ಮೇಲೆ ಕಾಟ ಅನ್ನುವಂತಹ ಹೆಸರನ್ನು ಬಿಂಬಿಸ್ತಾ ಇದ್ದೀವಿ. ಎಷ್ಟರ ಮಟ್ಟಕ್ಕೆ ಸರಿ ಅಲ್ವಾ? ಅದಕ್ಕೆ ಹೇಳುವಂತಹದ್ದು ಬಹಳ ಜಾಗ್ರತೆಯಾಗಿ ಇರಬೇಕು. ಏನೇ ಆದ್ರೂ ಜೀವನದಲ್ಲಿ ಒಂದಿಷ್ಟು ಉತ್ತಮವಾದಂತಹ ರೀತಿಯಲ್ಲಿ ಬೆಳೆಯೋಣ, ಪ್ರಕೃತಿಯನ್ನು ಉಳಿಸೋಣ, ಪ್ರಕೃತಿಯನ್ನು ಬೆಳೆಸೋಣ. ನಿಮ್ಮ ಸುತ್ತಮುತ್ತ ಇರುವಂತಹ ಉದ್ಯಾನವನಗಳಲ್ಲಿ ಒಂದೊಂದು ಹಣ್ಣಿನ ಗಿಡಗಳನ್ನು ಕೊಡಿ, ನೆಟ್ಟು ಪೋಷಣೆ ಮಾಡಲಿ. ಮುಂದಿನ ದಿನಮಾನಗಳಲ್ಲಿ ಅದೆಷ್ಟೋ ಪಕ್ಷಿಗಳಿಗೆ, ಪ್ರಾಣಿಗಳಿಗೆ ನೀವು ನೆಡುವಂತಹ ಆ ಗಿಡ ಮರವಾಗಿ ಬೆಳೆದು ಹಣ್ಣನ್ನು ಕೊಟ್ಟಾಗ ಪ್ರಕೃತಿಯಿಂದ ಸಹಜವಾಗಿ ಅವಕ್ಕೆ ಆಹಾರದ ವ್ಯವಸ್ಥೆ ಆಗುತ್ತೆ. ನಿಮ್ಮಿಂದ ಪುಣ್ಯ ಕಾರ್ಯ ಮಾಡಿದಂತಹ ಚೇತನ ನಿಮಗೆ ಆಶೀರ್ವಾದ ಮಾಡುತ್ತೆ. ನಿಮ್ಮ ಕುಟುಂಬವನ್ನು ಹಸನಾಗಿರಿಸುತ್ತೆ. ಸಾಧ್ಯವಾದಷ್ಟು ಹಸಿರನ್ನು ಉಳಿಸ್ಕೊಳ್ಳೋ ಪ್ರಯತ್ನ ಮಾಡಿ. ಅದರ ಜೊತೆಗೆ ಮುಂದಿನ ಪೀಳಿಗೆಯ ಉಸಿರು ಚೆನ್ನಾಗಿರಬೇಕಂದ್ರೆ ಹಿಂದೆ ನಾವೆಲ್ಲರೂ ಸೇರಿ ಹಸಿರನ್ನು ಉಳಿಸುವ ಕೆಲಸವನ್ನು ಮಾಡೋಣ. ಹಸಿರನ್ನು ಉಳಿಸಿ ನಮ್ಮ ಮುಂದಿನ ಪೀಳಿಗೆಯ ಉಸಿರನ್ನು ಬೆಳೆಸ್ಕೊಳ್ಳೋಣ. ಸಾಮಾಜಿಕ ಪರಿಹಾರದ ನಂತರ ಪುನಃ ನೀವು ಮಾಡ್ಕೊಳ್ಬೇಕಾಗಿರ್ತಕ್ಕಂಥದ್ದು ಆಧ್ಯಾತ್ಮಿಕ ಪರಿಹಾರ. ಕಾಶಿ ವಿಶ್ವನಾಥಾಷ್ಟಕಂ ಸ್ತೋತ್ರದ ಪಠಣವನ್ನು ಮಾಡಿ. ಪ್ರತಿನಿತ್ಯ ಬೆಳಗ್ಗೆ ಸಂಜೆ ವಿಶ್ವನಾಥಾಷ್ಟಕಂ ಸ್ತೋತ್ರದ ಪಠಣವನ್ನು ಮಾಡೋದರಿಂದ ಬಹಳ ಅನುಕೂಲ ಉಂಟಾಗ್ತದೆ. ಶುಭವಾಗಲಿ, ಮಂಗಳವಾಗಲಿ. ಇದಾಗಿತ್ತು ಮಿಥುನ ರಾಶಿಯವರ ಈ ಒಂದು ಜುಲೈ ತಿಂಗಳ ಮಾಸ ಭವಿಷ್ಯ. ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮತ್ತೊಂದು ವಿಡಿಯೋನಲ್ಲಿ ಭೇಟಿ ಮಾಡ್ತೇವೆ. ಅಲ್ಲಿವರೆಗೂ ನಮಸ್ಕಾರ. ಲೋಕ ಸಮಸ್ತ ಸುಖಿನೋ ಭವಂತು, ಸಕಲ ಸನ್ಮಂಗಳಾನಿ ಭವಂತು, ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು.